ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಾಯಂಕಾಲ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕಾಗಿ ದೇವರಿಗೆ ಕೊಟ್ಟಂಥ ಈ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಧ್ಯಾನಕ್ಕೋಸ್ಕರ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯರೇ. ರೋಮ 12ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಈ ಸಮಯದಲ್ಲಿ ಅಲ್ಲಿ 1ನೇ ವಾಕ್ಯ ಹೇಳ್ತಾ ಇದೆ ನೋಡ್ರಿ. ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿಯೂ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕವಾದ ಆರಾಧನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 2ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ ವಾಕ್ಯದಲ್ಲಿ. ದೇವರ ಮೇಲೆ ಹೆಡ್ಡಿಂಗ್ ಸಹ ನಾವು ನೋಡ್ತೇವೆ, ದೇವರ ಜನರು ನಡ್ಕೊಳ್ಳಬೇಕಾದ ರೀತಿ. ದೇವರ ಮಕ್ಕಳು ಎನಿಸಿಕೊಂಡಂಥ ನಾವುಗಳು ದೇವರಿಗೆ ನಾವು ಯಾವ ರೀತಿಯಾಗಿ ನಡ್ಕೊಳ್ಳುವಾಗ ದೇವರ ಮಕ್ಕಳು ಎನಿಸಿಕೊಳ್ಳುತ್ತೆ ಎಂಬುದಾಗಿ ಇಲ್ಲಿ ವಾಕ್ಯ ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ನಾವು ದೇವರಿಗೆ ಒಂದು ಯೋಗ್ಯರಾಗಿ ಜೀವಿಸಬೇಕಾಗಿದೆ, ದೇವರ ಮಕ್ಕಳಾಗಿ ಜೀವಿಸಬೇಕಾಗಿದೆ. ಹಾಗೆ ನಮ್ಮ ದೇಹಗಳನ್ನು ಮೀಸಲಾಗಿಯೂ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ದೇವರಿಗೆ ನಾವು ಅರ್ಪಿಸಬೇಕಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ನಮ್ಮ ದೇಹಗಳಲ್ಲಿ ದೇವರಿಗೆ ನಾವು ಪ್ರತಿಷ್ಠೆ ಪಡಿಸಿಕೊಳ್ಬೇಕಾದ್ರೆ ನಾವು ಪರಿಶುದ್ಧರಾಗಿರಬೇಕು. ಪರಿಶುದ್ಧ ಇಲ್ಲದೆ ದೇವರು ನಮ್ಮನ್ನು ಮೆಚ್ಚಿಸುವುದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ನಾವು ನಿರ್ಮಲರಾಗಿರಬೇಕು, ಪರಿಶುದ್ಧರಾಗಿರಬೇಕು, ಏಕ ಮನಸ್ಸುಳ್ಳವರಾಗಿರಬೇಕು, ದೇವರಿಗೆ ಯೋಗ್ಯವಾಗಿ ಜೀವಿಸುವಂಥವರಾಗಿರಬೇಕು, ದೇವರ ಕಾರ್ಯಗಳನ್ನು ಮಾಡುವಂಥವರಾಗಿರಬೇಕು, ದೇವರ ವಾಕ್ಯದಲ್ಲಿ ನಾವು ಜೀವಿಸುವಂಥವರಾಗಿರಬೇಕು, ದೇವರ ಮಾರ್ಗದಲ್ಲಿ ನಾವು ನಡೆಯುವಂತರಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಇಲ್ಲಿ ನೋಡ್ತೇವೆ. ಹಾಗೆ ಅದೇ ರೀತಿಯಾಗಿ ನಾವು ನೋಡುವಾಗ 1 ಕೊರಿಂಥ 6ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಸಹ ನಾವು ನೋಡಿಕೊಳ್ಳೋಣ ಪ್ರಿಯರೇ. 1 ಕೊರಿಂಥ 6ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ನೀವು ನಿಮ್ಮ ಸ್ವಂತ ಸತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ನಮ್ಮ ಸ್ವಂತ ಸತ್ತಲ್ಲ, ನಮ್ಮ ಮೇಲೆ ದೇವರ ಅಧಿಕಾರ ಇದೆ. ಅದಕ್ಕೋಸ್ಕರ ದೇವರು ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ ಪ್ರಿಯ. ಅಂದರೆ ತನ್ನ ರಕ್ತವನ್ನು ನಮಗೋಸ್ಕರ ಸುರಿಸಿ, ನಮ್ಮ ಪಾಪಗಳಿಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದಂಥ ತನ್ನ ತಂದೆಯಾದ ಯೇಸು ಕ್ರಿಸ್ತನು ಎಲ್ಲವನ್ನು ಮಾಡಿ ಮುಗಿಸಿರುವಾಗ ನಾವು ಆತನಿಗಾಗಿ ಜೀವಿಸಬೇಕಾಗಿದೆ. ಅದಕ್ಕೋಸ್ಕರ ನಾವು ಸ್ವಂತವಾಗಿ ನಮ್ಮ ಶಕ್ತಿಯಿಂದ ಬಲದಿಂದ ಜೀವಿಸಲಿಕ್ಕೆ ಏನೂ ನಮ್ಮಲ್ಲಿ ಯಾವುದೇ ಅಧಿಕಾರ ಇಲ್ಲ. ಯಾಕಂದರೆ ದೇವರು ನಮ್ಮಲ್ಲಿ ಕರೆದಂಥ ನಮ್ಮ ದೇವರಾಗಿರುವಾಗ ನಾವು ದೇವರ ಮಕ್ಕಳಾಗಿದ್ದೀವಿ. ಅದಕ್ಕೋಸ್ಕರ ನಾವು ಸ್ವಂತ ಸತ್ತಲ್ಲ ಎಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿರುವಾಗ, ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವಾಗ ನಾವು ಏನು ಮಾಡಬೇಕಾಗಿದೆ, ನಮ್ಮ ದೇಹಗಳಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕಾಗಿದೆ ಪ್ರಿಯರೇ. ಅದಕ್ಕೋಸ್ಕರ ನಾವು ನಮ್ಮ ದೇಹಗಳನ್ನು ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿಯೂ ದೇವರಿಗೆ ಅದೇ ನಮ್ಮ ಆರಾಧನೆ ಎಂಬುದಾಗಿ ನಾವು ಸಹ ನೋಡಿಕೊಳ್ತಾ ಇದ್ದೇವೆ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರ ವಾಕ್ಯದಲ್ಲಿ ಹೆಚ್ಚಾಗಿ ದೇವರ ಕೃಪೆಯಲ್ಲಿ ಜೀವಿಸುವಾಗ, ದೇವರ ಭಯಭಕ್ತಿ ನಮ್ಮಲ್ಲಿರುವಾಗ ನಾವು ಪಾಪಗಳನ್ನು ಮಾಡಲಿಕ್ಕೆ ನಮಗೇನಾಗುತ್ತೆ, ಒಂದು ಭಯ ಇರುತ್ತೆ. ಯಾಕೆಂದರೆ ದೇವರ ಆತ್ಮನು ನಮ್ಮನ್ನು ನೋಡ್ತಾ ಇದ್ದಾನೆ, ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಎಂಬುದಾಗಿ ನಾವು ಯಾವ ಪಾಪಗಳನ್ನು ಮಾಡಲಿಕ್ಕೆ ನಮ್ಮನ್ನು ಆಗುವುದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ನಾವು ದೇವರಿಗಾಗಿ ಹೆಚ್ಚಾಗಿ ಜೀವಿಸುವಾಗ ದೇವರು ನಮ್ಮನ್ನು ಯಾವಾಗಲೂ ಎಚ್ಚರಿಸಿ, ಇಲ್ಲಿಗೆ ಹೋಗಬೇಡ, ಇದು ಮಾಡಬೇಡ ಎಂಬುದಾಗಿ ನಮ್ಮಲ್ಲಿ ದೇವರ ಆತ್ಮ ಇರುವಾಗ, ದೇವರ ಆತ್ಮನ ನಡೆಸುವಿಕೆ ಇರುವಾಗ ನಮಗೆ ಪಾಪದ ಬಗ್ಗೆ ಒಂದು ಅರಿವು ಇರ್ತದೆ ಪ್ರಿಯ. ಅದಕ್ಕೋಸ್ಕರ ನಮ್ಮ ಶರೀರವನ್ನು, ನಮ್ಮ ದೇಹಗಳನ್ನು ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಯಜ್ಞವಾಗಿ ನಾವು ಅರ್ಪಿಸಬೇಕಾಗಿದೆ. ಅದಕ್ಕೋಸ್ಕರ ದೇವರಿಗಾಗಿ ಯೋಗ್ಯರಾಗಿ ನಾವು ಜೀವಿಸುವಾಗ, ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವಾಗ ಮಾತ್ರ ಇದು ಎಲ್ಲೋ ನೆರವೇರುವಂಥದ್ದಾಗಿದೆ ಪ್ರಿಯರೇ. ಹಾಗೆ ನಾವು 1 ಪೇತ್ರ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಸಹ ನಾವು ನೋಡ್ತೇವೆ ಪ್ರಿಯರೇ. ಅದೇ ವಾಕ್ಯ ಏನೆಂದರೆ, ನಿಮಗಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆಯುವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮಗಿದ್ದ ದುರಾಸೆ ಅಂದರೆ ನಮಗಿರುವಂಥ ಈ ಲೋಕದ ಆಶಾಪಾಶೆಗಳು, ಅನೇಕ ರೀತಿಯಾದ ಆಶೆಗಳು ಎಲ್ಲವನ್ನು ನಾವೇನು ಮಾಡಬೇಕಂದ್ರೆ ಯೇಸು ಸ್ವಾಮಿ ನಂಬಿದ ಮೇಲೆ ಎಲ್ಲವನ್ನು ಬಿಟ್ಟು ಬಿಡಬೇಕಾಗಿದೆ. ನಮ್ಮ ನೂತನ ಸ್ವಭಾವ ನಮ್ಮಲ್ಲಿ ಬರಬೇಕು ಪ್ರಿಯರೇ. ಆವಾಗ ದೇವರು ನಮ್ಮನ್ನು ಮೆಚ್ಚಿಸುವಂಥವನಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಪರಿಶುದ್ಧರಾಗಿ ಜೀವಿಸುವಾಗ, ದೇವರಿಗೆ ವಿಧೇಯರಾಗಿ ಜೀವಿಸುವಾಗ ದೇವರು ನಮ್ಮನ್ನು ನಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡುವಂಥವನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಲ್ಲಿ ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕದ ಭಾವದವರಾಗಿರಿ. ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲುವುದು ಯಾವುದೆಂದು ತಿಳ್ಕೊಳ್ಳೋದಕ್ಕೆ ನಮಗೆ ದೇವರು ವಿವೇಕವನ್ನು, ಜ್ಞಾನವನ್ನು ಕೊಡುವಂಥವನಾಗಿದೆ. ಯಾವುದು ಕೆಟ್ಟದ್ದು, ಯಾವುದು ಪಾಪ, ಯಾವುದು ಸರಿ ಎಂಬುದಾಗಿ ದೇವರು ನಮ್ಮನ್ನು
ಒಂದು ಜ್ಞಾನದಲ್ಲಿ ನಮ್ಮ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೇಯರ್. ಆದರೆ ನಾವು ದೇವರೊಟ್ಟಿಗೆ ಜೀವಿಸದೆ ಹೋದರೆ, ದೇವರ ಅನ್ಯೋನ್ಯತೆಗೆ ನಾವು ಜೀವಿಸದೆ ಹೋದರೆ ನಮಗೆ ಯಾವುದು ಒಂದು ದೇವರ ಭಯ ಇಲ್ಲದವರಾಗಿ ನಾವು ಜೀವಿಸುವಾಗ ನಮಗೆ ಯಾವುದಕ್ಕೂ ಒಂದು ಪಾಪ ಮಾಡಲಿಕ್ಕಾದರೂ ಯಾವುದಕ್ಕೂ ನಾವು ಒಂದು ಭಯ ಪಡೋದಿಲ್ಲ. ಅದಕ್ಕೋಸ್ಕರ ನಾವು ದೇವರಲ್ಲಿ ಭಯಭಕ್ತಿಯಾಗಿ ಜೀವಿಸಬೇಕಾದ್ರೆ ನಾವು ದೇವರ ವಾಕ್ಯ ಓದಬೇಕು, ದೇವರಲ್ಲಿ ಜೀವಿಸಬೇಕು, ದೇವರಿಗಾಗಿ ನಾವು ನಿಂತುಕೊಳ್ಳಬೇಕು. ದೇವರ ವಿಧಿ ಆತನ ಆಜ್ಞೆಗಳು ಏನೆಂಬುದಾಗಿ ನಾವು ಕೈಕೊಂಡು ನಡೆಯುವಾಗ ಮಾತ್ರ ದೇವರು ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ತೀತನ ಬರೆದ ಒಂದು ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಪ್ರೇರೆ. ತೀತ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತೀತ ಮೂರನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೇರೆ. ಅಂದರೆ ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿ ಆತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡಿದವರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು ಎಂಬುದಾಗಿ ನೋಡಿ. ಹೌದು ಪ್ರಿಯರೇ, ನಮ್ಮ ಪುಣ್ಯಕ್ರಿಯೆಗಳಿಂದಲ್ಲ, ನಮ್ಮ ಒಂದು ಶಕ್ತಿ ಬಲದಿಂದಲ್ಲ, ಹಣದಿಂದಲ್ಲ, ನಮ್ಮಿಂದ ಏನೂ ಇಲ್ಲ. ಆದರೆ ದೇವರು ನಮಗೋಸ್ಕರ ಆತನೇನು ಮಾಡಿದ್ದಾನೆ, ತನ್ನ ರಕ್ತದಲ್ಲಿ ನಮ್ಮನ್ನು ಕ್ರಯಕ್ಕೆ ತೆಗೆದುಕೊಂಡು ನಮ್ಮ ಮೇಲೆ ಮಹಾಪ್ರೀತಿಯನ್ನುಂಟು, ಅಪಾರವಾದ ಪ್ರೀತಿಯನ್ನುಂಟು ನಮ್ಮನ್ನು ಪ್ರೀತಿ ಮಾಡಿದ್ದರಿಂದಲೇ ನಾವು ಏನಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಅದಕ್ಕೋಸ್ಕರ ಪುನರ್ಜನ್ಮ ನಮಗೆ ದೇವರು ನೀಡಿದಂಥ ದೇವರಾಗಿದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದ್ದೆ, ನಾವು ಏನಾಗಿದ್ದೇವೆ, ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ಹಿಂದಿನ ಸ್ವಭಾವ, ಹಿಂದಿನ ನಡತೆ, ಹಿಂದಿನ ನಂಬಿಕೆಗಿಂತ ಮುಂಚೆ ಏನಾಗಿರ್ತೇವೆ ಈ ದಿನಗಳಲ್ಲಿ ನಾವು ಆ ರೀತಿಯಾಗಿ ಇರಬಾರ್ದು ಎಂಬುದಾಗಿ ದೇವರು ನಮ್ಮನ್ನು ವಾಕ್ಯದಲ್ಲಿ ನಮ್ಮೊಟ್ಟಿಗೆ ಮಾತನಾಡ್ತಾನೆ ಪ್ರೇರೆ. ಅದಕ್ಕೋಸ್ಕರ ನಾವು ಯಾವ ರೀತಿಯಾಗಿದ್ದೇವೆ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರೇರೆ. ಅದಕ್ಕೋಸ್ಕರ ದೇವರಲ್ಲಿ ಯಾರಾದರೂ ಯೇಸು ಸ್ವಾಮಿಯಲ್ಲಿ ನೂತನವಾಗಿ ಹುಟ್ಟಿದರೆ ಅವನು ನೂತನ ಸೃಷ್ಟಿ ಅದಾನೆಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಅದಕ್ಕೋಸ್ಕರ ದೇವರ ವಾಕ್ಯ ಅನೇಕ ರೀತಿಯಾಗಿ ನಮ್ಮನ್ನು ಎಚ್ಚರಿಸ್ತಾ ಇದೆ. ಈ ದಿನಗಳಲ್ಲಿ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆತನ ಕರುಣೆ ನಮ್ಮ ಮೇಲೆ ಅಪಾರವಾಗಿರೋದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ನಮ್ಮ ದೇಹಗಳನ್ನು ಯಾವ್ಯಾವುದೋ ಒಂದು ಚಟಗಳಲ್ಲಿ ಆಗಲಿ, ಯಾವುದೇ ಒಂದು ಅಯೋಗ್ಯವಾಗಿ ನಾವು ಜೀವಿಸೋದಾದರೆ ದೇವರು ನಮ್ಮಲ್ಲಿ ವಾಸ ಮಾಡಲಿಕ್ಕೆ ಆತನು ಇಷ್ಟಪಡೋದಿಲ್ಲ ಪ್ರೇರೆ. ಅದಕ್ಕೋಸ್ಕರ ನಮ್ಮ ದೇಹಗಳನ್ನು ಮೀಸಲಾಗಿ ಮೆಚ್ಚುಗೆಯಾಗಿಯೂ ನಾವು ದೇವರಿಗೆ ಆರಾಧನೆ ಮಾಡುವಾಗ ನಮ್ಮ ಶರೀರದ ಮೂಲಕವಾಗಿ, ಆತ್ಮದ ಮೂಲಕವಾಗಿ ದೇವರ ವಾಕ್ಯ ಹೇಳ್ತದೆ, ಪೂರ್ಣ ಪ್ರಾಣದ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಿಂದ ದೇವರನ್ನು ಆರಾಧಿಸಿ ಅಂತ ಹೇಳೋ ಪ್ರಕಾರ ಅದೇ ರೀತಿಯಾಗಿ ದೇವರಿಗೆ ನಾವು ಯೋಗ್ಯವಾಗಿ ಆರಾಧನೆಯನ್ನು ಸಲ್ಲಿಸಬೇಕಾಗಿದೆ. ಹಾಗೆ ಆತ್ಮಿಕವಾಗಿ ನಾವು ಶಾರೀರಿಕವಾಗಿಯೂ ದೇವರಿಗೆ ಆರಾಧನೆ ಮಾಡುವಂಥವರಾಗಿರಬೇಕಾಗಿದೆ ಪ್ರೇರೆ. ಅದಕ್ಕೋಸ್ಕರ ದೇವರು ಈ ವಾಕ್ಯಗಳನ್ನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮನ್ನು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಆಮೇಲೆ